ಅಮೆರಿಕನ್ ಐಟಿ ಕಂಪನಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಈವರೆಗೂ ಕೂಡ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಯುಎಸ್ನ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತ್ತು, ಪ್ರಮುಖ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿತ್ತು, ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿಯಾಗಿತ್ತು. ಈಗ ಅಮೆರಿಕನ್ ಐಟಿ ಕಂಪನಿಗಳೇನು ಅರಬ್ ರಾಷ್ಟ್ರಗಳಲ್ಲಿವೆ ಅದನ್ನ ಗುರಿಯಾಗಿಸಿ ದಾಳಿ ಮಾಡ್ತೀವಿ ಎನ್ನುವಂಥ ವಾರ್ನಿಂಗ್ ಕೊಡ್ತಾ ಇರುವಂತಹ ಇರಾನ್ ಕಂಪನಿಗಳಿಂದ ಉದ್ಯೋಗಿಗಳನ್ನ ಸ್ಥಳಾಂತರ ಮಾಡಿ ಕಂಪನಿ ಸುತ್ತಮುತ್ತ ಇರುವಂತಹ ಜನರನ್ನ ಬೇರೆಡೆಗೆ ತೆರಳುವಂತೆ ಹೇಳಿ ಯಾವುದೇ ಸಂದರ್ಭದಲ್ಲೂ ನಾವು ದಾಳಿ ನಡೆಸಬಹುದು ಅಂತ ವಾರ್ನಿಂಗ್ ಕೊಡ್ತಾ ಇದೆ. ಇನ್ನು ಅಮೆರಿಕ ಮೂಲದ ಐಟಿ ಕಂಪನಿಗಳ ಲಿಸ್ಟ್ ರಿಲೀಸ್ ಆಗಿದೆ. ಕ್ವಾಲ್ಕಾಮ್, ಅಡೋಬ್, ಡೆಲ್ ಟೆಕ್ನಾಲಜೀಸ್, ಇಂಟೆಲ್, ಆಪಲ್, ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಐಬಿಎಂ, ಸಿಸ್ಕೋ, ಸಿಸ್ಟಮ್ಸ್, ಒರಾಕಲ್ 10ಕ್ಕೂ ಹೆಚ್ಚು ಐಟಿ ಕಂಪನಿಗಳ ಲಿಸ್ಟ್ ಬಿಡುಗಡೆಯಾಗಿರುವಂಥದ್ದು. ಹೀಗಾಗಿ ಎಲ್ಲರಲ್ಲೂ ಕೂಡ ಆತಂಕ ಇರಾನ್ ಕೊಟ್ಟಂತಹ ವಾರ್ನಿಂಗ್ ಬೆನ್ನಲ್ಲೇ. ಯಾಕಂದ್ರೆ ಇದು ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಮೂಲದ ಐಟಿ ಕಂಪನಿಗಳು. ಇದನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಾಗಿ ಇರಾನ್ ವಾರ್ನಿಂಗ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಆ ಲಿಸ್ಟ್ ಏನು ರಿಲೀಸ್ ಆಗ್ತಾ ಇದೆ, ಆ ಲಿಸ್ಟ್ಗಳನ್ನು ನೋಡ್ತಾ ಇದ್ದಾಗ ಇಲ್ಲಿರುವಂತಹ ಸಿಬ್ಬಂದಿಗಳನ್ನ ಬೇರೆಡೆ ಸ್ಥಳಾಂತರ ಮಾಡೋದು ಅಂತಹ ಕಾರ್ಯಗಳಾಗಬೇಕಾಗಿದೆ. ಯಾಕಂದ್ರೆ ಇರಾನ್ ಕೊಟ್ಟಿರುವಂತಹ ವಾರ್ನಿಂಗ್ ಹಿನ್ನೆಲೆಯಲ್ಲಿ ಗಲ್ಫ್ ರಾಷ್ಟ್ರಗಳ ಮೇಲಿನ ಐಟಿ ಕಂಪನಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಇರಾನ್ ಹೇಳ್ತಾ ಇದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲಿ ಐಟಿ ಕಂಪನಿ ಇದೆ? ಗಲ್ಫ್ ರಾಷ್ಟ್ರಗಳಲ್ಲಿ ಸೌದಿಲ್ಲೋ ಅಥವಾ ಇನ್ನೆಲ್ಲೋ ಭಾಗದಲ್ಲಿಲ್ಲ, ಅಲ್ಲಲ್ಲಿ ಕತಾರಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಬಹುತೇಕ ಐಟಿ ಕಂಪನಿಗಳು ಅಥವಾ ಫೈನಾನ್ಷಿಯಲ್ ಬಹುದೊಡ್ಡ ಕಂಪನಿಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ಗಳು ಇರುವಂಥದ್ದೆಲ್ಲವೂ ಕೂಡ ದುಬೈ. ಒಂದು ಕಾಲದಲ್ಲಿ ಹಾಂಗ್ಕಾಂಗ್ ಅಂದರೆ ಅದು ಬಿಸ್ನೆಸ್ನ ಬೇಸ್ ಆಗಿತ್ತು, ರೀಜನಲ್ ಸೆಂಟರ್ ಆಗಿತ್ತು. ಈಗ ಅದರ ಪ್ರತಿಯಾಗಿ ದುಬೈ ಕೂಡ ಒಂದು ಇಡೀ ವಿಶ್ವದ ಎಪಿಸೆಂಟರ್ ಆಗಿ ಈ ಗ್ಲೋಬಲ್ ಹಬ್ ಆಗಿ ಮಾರ್ಪಟ್ಟಿದೆ. ದುಬೈನಲ್ಲಿ ಹಲವಾರು ಐಟಿ ಕಂಪನಿಗಳ ರೀಜನಲ್ ಹೆಡ್ ಇದೆ ಅಥವಾ ಸಂಪೂರ್ಣ ಮೇನ್ ಸೆಂಟರ್ಸ್ಗಳೇ ಇದೆ ಅಥವಾ ಮಹತ್ವದ ಕಚೇರಿಗಳು ಅಲ್ಲಿದೆ. ಬಹುತೇಕ ಎಲ್ಲ ಐಟಿ ಕಂಪನಿಗಳಿರ್ಬೋದು, ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇರ್ಬೋದು, ಇನ್ವೆಸ್ಟ್ಮೆಂಟಿಂಗ್ ಬ್ಯಾಂಕಿಂಗ್ ಇರ್ಬೋದು, ಫೈನಾನ್ಸ್ ಬ್ಯಾಂಕಿಂಗ್ ಇರ್ಬೋದು, ಅದರ ಜೊತೆಗೆ ಇನ್ನಿತರ ಆಯಿಲ್ ಬೇಸ್ಡ್ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದೆಲ್ಲವೂ ಕೂಡ UAE-ನಲ್ಲಿ ಅಂದರೆ ದುಬೈ ಬೇಸ್ನಲ್ಲಿರುವಂಥ ಎಲ್ಲ ಕಂಪನಿಗಳಿರುವಂಥದ್ದು. ಹೀಗಾಗಿ ನೇರವಾಗಿ ಇಸ್ರೇಲ್ನಲ್ಲಿ ಎಷ್ಟರ ಮಟ್ಟಿಗೆ ಕ್ಷಿಪಣಿ ದಾಳಿ ಮಾಡಿದೆಯೋ ಅದಕ್ಕೆ ಅಷ್ಟೇ ಮಹತ್ವದ ದಾಳಿಯನ್ನು UAE ಮೇಲೆ ಕೂಡ ಮಾಡ್ತಾ ಇದೆ. ಯಾಕೆಂದರೆ ಅಮೆರಿಕಾದ ಬಹುತೇಕ ಕಂಪನಿಗಳಿರುವಂಥದ್ದೆಲ್ಲವೂ ಕೂಡ ದುಬೈನಲ್ಲಿ. ಹೀಗಾಗಿ ದುಬೈಯನ್ನು ಗುರಿಯಾಗಿಸಿ ಇರಾನ್ ಮಾಡ್ತಾ ಇರುವಂಥ ನಿರಂತರ ದಾಳಿ ಒಂದು ಭಾಗ ಮಾತ್ರ. ಕೆಲವೊಂದಿಷ್ಟು ಕಡೆಗೆ ದಾಳಿ ಮಾಡಿದೆ. ಬುರ್ಜ್ ಖಲೀಫಾದ ಹಿಂಭಾಗದಲ್ಲಿರುವಂಥ ಕಚೇರಿಯ ಮೇಲೂ ಕೂಡ ದಾಳಿ ಮಾಡಿತ್ತು. ಜೊತೆಗೆ ಫೈನಾನ್ಸ್ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ದುಬೈನ ಫೈನಾನ್ಸ್ ಡಿಸ್ಟ್ರಿಕ್ಟ್ ಅನ್ನುವಂಥ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲೂ ಕೂಡ ದಾಳಿ ಮಾಡಿತ್ತು. ಯಾಕೆಂದರೆ ಪ್ರತಿಮಾ ಅಲ್ಲೆಲ್ಲವೂ ಕೂಡ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿಗಳು, ಫೈನಾನ್ಷಿಯಲ್ ಕಂಪನಿಗಳು ಇರುವಂಥ ಜಾಗ. ಹೀಗಾಗಿ ಆ ಕಂಪನಿಗಳ ಮೇಲೆ ದಾಳಿ ಮಾಡೋ ಮೂಲಕ ಒಂದು ಭಯದ ವಾತಾವರಣವನ್ನು, ಜೊತೆಗೆ ಒಂದು ಆರ್ಥಿಕತೆಯನ್ನು ಕೊಲ್ಯಾಪ್ಸ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ದುಬೈನಲ್ಲಿ ಈ ವರ್ಷ ಅಂದರೆ ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು, ಬಿಸ್ನೆಸ್ ಇವೆಂಟ್ಗಳು ಶೆಡ್ಯೂಲ್ ಆಗಿತ್ತು. ಒಂದು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಇರುವಂಥ ಒಂದು ಜಾಗತಿಕ ಕಾರ್ಯಕ್ರಮ ಇತ್ತು, ಅದು ಕೂಡ ರದ್ದಾಗಿದೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಬಹುದೊಡ್ಡ ಕಾರ್ಯಕ್ರಮ ದುಬೈನಲ್ಲಿತ್ತು, ಅದು ಕೂಡ ರದ್ದಾಗಿದೆ. ಜೊತೆಗೆ ಆಯಿಲ್ಗೆ ಸಂಬಂಧಪಟ್ಟಂಥ ಅಂತಾರಾಷ್ಟ್ರೀಯ ಎಕ್ಸ್ಪೋ ಇತ್ತು, ಅದು ಕೂಡ ರದ್ದಾಗಿದೆ. ದುಬೈ ಎಕ್ಸ್ಪೋ ಮಾದರಿಯ ಒಂದು ಕಾರ್ಯಕ್ರಮ ಮಾಡಲಾಗ್ತಾ ಇತ್ತು. ಅಂದರೆ ವಿಶ್ವದ ಎಲ್ಲ ಪ್ರಮುಖ ಕಂಪನಿಗಳನ್ನು, ಪ್ರಮುಖ ದೇಶಗಳನ್ನು ಆಹ್ವಾನಿಸಿ ಟೂರಿಸಂ ಹೇಗಿದೆ ಅಂತ ತೋರಿಸೋದಕ್ಕೆ ದುಬೈ ಮುಂದಾಗಿತ್ತು. ಹೀಗಾಗಿ ಅದೆಲ್ಲವೂ ಕೂಡ ಒಂದು ವರ್ಷದ ಮಟ್ಟಿಗೆ ಯುದ್ಧದ ಕಾರಣದಿಂದ ದೂರವಾಗಿದೆ. ಈಗ ಐಟಿ ಕಂಪನಿಗಳ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದೆ, ಅದೆಲ್ಲವೂ ಕೂಡ ಒಂದು ಭಯದ ವಾತಾವರಣವನ್ನು, ಬಿಸ್ನೆಸ್ ಅನ್ನು ಡಿಸ್ಟರ್ಬ್ ಮಾಡುವಂಥ ನಿಟ್ಟಿನಲ್ಲಿ, ಆರ್ಥಿಕತೆಯ ನಷ್ಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದೆ. ಇಲ್ಲಿ ಇವತ್ತಿನ ದುಬೈ ಏನು ಕಾಡ್ತಿದೆ, ಜಾಗತಿಕ ಹಬ್ಬಾಗಿ ಏನು ಕಾಡ್ತಾ ಇದೆ, ಅದು ಕೂಡ ಅಮೆರಿಕಾದ ಸೃಷ್ಟಿ, ಅಮೆರಿಕಾದ ಆಶೀರ್ವಾದದಿಂದ ಇರುವಂಥ ದೇಶಗಳದೆಲ್ಲವೂ ಕೂಡ. ಒಂದು ವೇಳೆ ಅಮೆರಿಕಕ್ಕೇನಾದ್ರು ಡ್ಯಾಮೇಜ್ ಆದರೆ, ಇಂಥ ದೇಶಗಳಿಗೆ ಡ್ಯಾಮೇಜ್ ಆದರೆ ಅದು ಅಮೆರಿಕಕ್ಕೂ ಕೂಡ ಪರೋಕ್ಷವಾಗಿ ಡ್ಯಾಮೇಜ್ ಆಗುತ್ತೆ. ಈ ಕಾರಣಗಳಿಂದ ಐಟಿ ಕಂಪನಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಪ್ರತಿಮಾ.